ಶಿವ ಪಂಚಾಕ್ಷರಿ ಸ್ತೋತ್ರಂ. 2ನೇ ಶ್ಲೋಕ. ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಮುಖ್ಯ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ. ಈ ದಿವ್ಯ ಚಿತ್ರ ಶಿವ ಪಂಚಾಕ್ಷರಿ ಮಂತ್ರದ ಮಕಾರ ಅಕ್ಷರದ ತಾತ್ಪರ್ಯವನ್ನು ಪ್ರತಿನಿಧಿಸುತ್ತದೆ. ಜಲ ತತ್ವದ ಸಂಕೇತವಾಗಿ ಇದು ಜೀವನ ಶುದ್ಧತೆ, ಪ್ರವಾಹದಂತೆ ಹರಿಯುವ ದಯೆ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಸೂಚಿಸುತ್ತದೆ. ನಂದೀಶ್ವರನ ಜೊತೆಗೆ ಮಂದಾಕಿನಿ ನದಿಯ ಶುದ್ಧ ನೀರಿನಿಂದ ಅಭಿಷೇಕಿತನಾದ, ಮಂದಾರ ಪುಷ್ಪಗಳಿಂದ ಪೂಜಿತನಾದ ಅಹಂಕಾರವನ್ನು ವಿಲೀನಗೊಳಿಸುವ ಪರಬ್ರಹ್ಮನಾಗಿ ಶಿವ ಪ್ರತ್ಯಕ್ಷವಾಗುತ್ತಾನೆ. ಈ ಪರಮ ದಯಾಳು ಶುದ್ಧ ತತ್ವಸ್ವರೂಪಿ ಶಿವನಿಗೆ ನಮ್ಮ ಭಕ್ತಿಪೂರ್ಣ ನಮಸ್ಕಾರಗಳು. ನಮಸ್ಕಾರ ಪರಮಾತ್ಮ ಪ್ರಿಯರೇ. ನಾವು ಈಗ ಶಿವ ಪಂಚಾಕ್ಷರಿ ಸ್ತೋತ್ರದ 2ನೇ ಶ್ಲೋಕವನ್ನು ಅನಾವರಣ ಮಾಡಲಿದ್ದೇವೆ. ಶ್ಲೋಕದ ಅರ್ಥ ಮತ್ತು ಅದರ ಆಧ್ಯಾತ್ಮಿಕ ಮಹತ್ವವನ್ನು ತಿಳಿಯೋಣ. ಶ್ಲೋಕ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಮುಖ್ಯ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಕಾರಾಯ ನಮಃ ಶಿವಾಯ. ಶ್ಲೋಕದ ಅರ್ಥ: ಮಂದಾಕಿನಿ ನೀರಿನಿಂದ ಹಾಗೂ ಚಂದನದಿಂದ ಅಲಂಕರಿಸಲ್ಪಟ್ಟ ಶಿವನಿಗೆ ನಮಸ್ಕಾರ. ನಂದೀಶ್ವರ ಮತ್ತು ಪ್ರಮಥಗಣಗಳ ಸ್ವಾಮಿಯಾದ ಮಹೇಶ್ವರನಿಗೆ ವಂದನೆ. ಮಂದಾರ ಮೊದಲಾದ ಪವಿತ್ರ ಪುಷ್ಪಗಳಿಂದ ಪೂಜಿಸಲ್ಪಡುವ ಪರಮ ಶಿವನಿಗೆ ಶರಣು. ತಸ್ಮೈ ಮಕಾರಾಯ ನಮಃ ಶಿವಾಯ. ಜಲ ತತ್ವವನ್ನು ಪ್ರತಿನಿಧಿಸುವ ಮಕಾರ ಅಕ್ಷರದ ಮೂಲಕ ಅಹಂಕಾರವನ್ನು ವಿಲೀನಗೊಳಿಸುವ, ಜೀವನಕ್ಕೆ ಶುದ್ಧತೆ ನೀಡುವ ಶಿವನಿಗೆ ನಮಸ್ಕಾರಗಳು. ಶಿವನ ಅನುಗ್ರಹದಿಂದ ಮನಸ್ಸು ಶುದ್ಧವಾಗುವುದು, ಭಕ್ತಿಯ ಹರಿವು ಹೆಚ್ಚುವುದು. ನಾಳೆ ನಾವು 3ನೇ ಶ್ಲೋಕದ ಅರ್ಥವನ್ನು ಅನಾವರಣ ಮಾಡೋಣ. ಪವರ್ಡ್ ಬೈ ಚಾಟ್ ಜಿಪಿಟಿ. ಪರಮಾತ್ಮನ ಮಹಿಮೆ ಪಸರಿಸಲು ನಿಮ್ಮೆಲ್ಲರಿಗೂ ಆಹ್ವಾನ. ನಮಸ್ಕಾರ. ಜೈ ಶಿವ ಪಂಚಾಕ್ಷರಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಶ್ಲೋಕ ಕೇಳೋಣ. ಈ ಶ್ಲೋಕ ನಿಮಗೆ ಹೇಗೆ ತೋಚಿತು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.